ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಮ್ಮ ವೆಯ್ಟ್ ಲಾಸ್ ಜರ್ನಿಯ 19ನೇ ದಿವಸ ಆಗಿರುತ್ತೆ. ಇನ್ನು 2 ದಿವಸ ಮಾತ್ರ ವೀಡಿಯೋಸ್ ಬರುತ್ತೆ, 21 ಡೇಸು. ಅದಾದಮೇಲೆ ನನಗೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಮನೇಲಿ ಒಂದು ಫಂಕ್ಷನ್ ಇರೋದ್ರಿಂದ ನಾನು ಅದನ್ನು ಸ್ವಲ್ಪ ಡಿಸ್ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆದರೆ 21 ಡೇಸ್ ಚಾಲೆಂಜ್ನ ವೇಟ್ ಎಷ್ಟಾಗಿದೆ ಅನ್ನೋದನ್ನು 21 ಡೇ ನಾನು ರಿವ್ಯೂನ ಕೊಡ್ತೀನಿ. ಇನ್ನು ಬೆಳಗ್ಗೆ ಇವತ್ತು ಖಾಲಿ ಹೊಟ್ಟೆಯಲ್ಲಿ ನಾನಿವತ್ತು ಜೀರಿಗೆ ಫ್ಯಾಟ್ ಕಟ್ಟರ್ ಡ್ರಿಂಕ್ ತೊಗೋತಾ ಇದ್ದೀನಿ. ಇನ್ನು ಯಾವುದೇ ಡ್ರಿಂಕ್ ತೊಗೊಳೋಕ್ಕೂ ಮುಂಚೆ ನಾನು ಗ್ರೀನ್ ಜ್ಯೂಸ್ ಅಥವಾ ಫ್ಯಾಟ್ ಕಟ್ಟರ್ ಡ್ರಿಂಕ್ ಏನೋ ಒಂದು ತೊಗೊಳೋಕ್ಕೂ ಮುಂಚೆ ಫಸ್ಟು ಬಿಸಿನೀರನ್ನ ಕುಡ್ಕೋತೀನಿ. ಒಂದು 2 ಗ್ಲಾಸ್ನಷ್ಟು. ತುಂಬ ಬಿಸಿ ಅಲ್ಲ, ತುಂಬ ನಾರ್ಮಲ್ಲು ಅಲ್ಲ, ಸ್ವಲ್ಪ ಬಿಸಿ ಬಿಸಿಯಾಗಿರುವಂಥದ್ದು. ಸ್ವಲ್ಪ ಒಂದು 2 ಗ್ಲಾಸಷ್ಟು ನೀರನ್ನ ತಗೋತೀನಿ. ಅದಾದಮೇಲೆ ಏನಾದರೂ ಗ್ರೀನ್ ಜ್ಯೂಸು ಅಥವಾ ಫ್ಯಾಟ್ ಕಟ್ಟರ್ ಡ್ರಿಂಕನ್ನು ತಗೋತೀನಿ. ನೀವು ಏನಾದರೂ ಬೆಳಗ್ಗೆ ಈ ಥರ ತೊಗೊಳ್ತೀರಾ ಅಂತಂದರೆ ಫಸ್ಟಿಗೆ ನೀರನ್ನು ಕುಡೀರಿ. ಯಾಕಂತಂದರೆ ಇವಾಗ ನೀವು ಫ್ಯಾಟ್ ಕಟ್ಟರ್ ಡ್ರಿಂಕ್ ಕುಡ್ದಾದ್ಮೇಲೆ ನೀರು ಕುಡಿಯೋಕ್ಕಿಂತ ಅದು ಎಫೆಕ್ಟಿವ್ ಆಗಿರಲ್ಲ. ನೀವು ಫಸ್ಟಿಗೆ ನೀರು ಕುಡ್ಕೊಂಡು ಅದಾದಮೇಲೆ ಏನಾದರೂ ಗ್ರೀನ್ ಜ್ಯೂಸು, ಫ್ಯಾಟ್ ಕಟ್ಟರ್ ಡ್ರಿಂಕು ಅಥವಾ ಡಿಟಾಕ್ಸ್ ಡ್ರಿಂಕ್ ಯಾವುದನ್ನಾದರೂ ನೀವು ತೊಗೊಳ್ಬೋದು. ನಾನು ಬೆಳಗ್ಗೆ ಎದ್ದ ಕೂಡಲೇ ಒಂದು 6:30 ಅಷ್ಟು ಟೈಮಲ್ಲಿ ನಾನು ಬಿಸಿನೀರ ಕುಡ್ಕೊತೀನಿ. ಅದಾದಮೇಲೆ ಬಿಸಿನೀರು ಕುಡ್ಕೊಂಡಾದ್ಮೇಲೆ ನೀವೇನು ತುಂಬ ಗ್ಯಾಪ್ ಬೇಕಾಗಿಲ್ಲ. ನೀವು ಒಂದು 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಎಲ್ಲ ಬಿಟ್ಬಿಟ್ಟು ಯಾವುದೇ ಬೇರೆ ಥರದ ಒಂದು ಡ್ರಿಂಕ್ಗಳನ್ನು ತಗೋಬಹುದು. ಜೀರಿಗೆ ವಾಟರು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಇದನ್ನು ನಾನು ಫಸ್ಟು ಪ್ರೆಗ್ನೆನ್ಸಿ ಆಗಿ ಡೆಲಿವರಿ ಆದಮೇಲೆ ಆಲ್ಮೋಸ್ಟ್ ನಾನು 5 ಮಂತ್ಸ್ ಕಂಟಿನ್ಯೂಯಸ್ ಆಗಿ ಜೀರಿಗೆ ನೀರನ್ನೇ ತಗೋತಾ ಇದ್ದೆ. ನಿಮ್ಮ ಬೆಲ್ಲಿ ಫ್ಯಾಟ್ ಏನಿರುತ್ತಲ್ಲ ಅದನ್ನು ಈಸಿಯಾಗಿ ಮೆಲ್ಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಅದರ ಜೊತೆಗೆ ನೀವು ವರ್ಕೌಟ್ ಕೂಡ ಮಾಡಬೇಕಾಗತ್ತೆ. ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿರಲಿಲ್ಲ. ಬಟ್ ನಾನು ಹಂಗೆ ಸ್ವಲ್ಪ ಬೆಳಗ್ಗೆಗೆ ಟೀ ಕುಡಿಯೋಕ್ಕೂ ಮುಂಚೆ ಏನಾದರೂ ಕುಡಿಯೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಆವಾಗ ಅದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿತ್ತು. ಒಂದು 12 kg ಅಷ್ಟು ನಾನು ವೆಯ್ಟ್ ಲಾಸ್ನ ಒಂದು 5 ತಿಂಗಳಲ್ಲೇ ನಾನು ಮಾಡ್ಕೊಂಡಿದ್ದೆ. ಇವಾಗೂ ತೊಗೋತೀನಿ. ನನಗೆ ಏನು ಬೆಳಗ್ಗೆ ಗ್ರೀನ್ ಜ್ಯೂಸ್ ಆದರೆ ಗ್ರೀನ್ ಜ್ಯೂಸ್, ಇಲ್ಲ ಫ್ಯಾಟ್ ಕಟ್ಟರ್ ಡ್ರಿಂಕ್ ಈ ಥರ ತೊಗೋತೀನಿ. ನಿಮಗೆ ಯಾವುದು ಇಷ್ಟ, ಯಾವುದು ಕನ್ವೀನಿಯೆಂಟು, ಬೆಳಗ್ಗೆ ಟೈಮ್ ಇದೆ ಆ ಥರ ನಿಮ್ಮ ಕನ್ವೀನಿಯೆಂಟ್ಗೆ ಆ ಥರ ನೋಡಿಕೊಂಡು ನೀವು ಬೆಳಗಿನ ಒಂದು ಡ್ರಿಂಕ್ನ ತಗೊಳ್ಳಿ. ಇವತ್ತು ಕೂಡ ನಾನು ಓವರ್ನೈಟ್ ಓಟ್ಸ್ನ ತೊಗೋತಾ ಇದ್ದೀನಿ. 5 ದಿವಸದ ಪ್ಲ್ಯಾನ್ ಅಂತ ಹೇಳಿದ್ದೆ. ಇವತ್ತು ಕೂಡ ನಾನು ಓವರ್ನೈಟ್ ಓಟ್ಸ್ನ ನೈಟೇ ನೆನೆ ಎಲ್ಲ ಹಾಕಿರ್ತೀನಲ್ಲ ಅದನ್ನು ಫಸ್ಟ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ. ಹಾಲು ಮೊಸರು ಎಲ್ಲ ಹಾಕಿಟ್ಟಿರ್ತೀವಿ. ಬಟ್ ಅದಕ್ಕೂ ಓಟ್ಸ್ ಏನು ಮಾಡ್ಕೊಳ್ಳುತ್ತೆ, ಎಲ್ಲನೂ ಅಬ್ಸರ್ವ್ ಮಾಡ್ಕೊಂಡಾಗ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಓಟ್ಸು. ಹಾಲಿನ ಅಂಶ ಏನೂ ಇರೋದಿಲ್ಲ. ಈ ಥರ ಆದಾಗ ನೀವೇನು ಮಾಡ್ಕೋಬೇಕು, ಬೆಳಗ್ಗೆ ಮತ್ತೊಂದು ಸ್ವಲ್ಪ ಸ್ಕಿಮ್ಡ್ ಮಿಲ್ಕ್ನ ಹಾಕ್ಕೊಳ್ಳಿ. ಅದರ ಮೇಲೆ ನಿಮಗೆ ಯಾವ ಫ್ರೂಟ್ ಇಷ್ಟ ಆಗುತ್ತೆ ಅದನ್ನು ಹಾಕೋಬೋದು. ಇನ್ನು ಓಟ್ಸ್ ರೆಸಿಪಿ ತೋರಿಸಿ ಅಂಥೇಳಿ ಕೆಲವಷ್ಟು ಕಮೆಂಟ್ಸ್ ಬರ್ತಾಯಿದೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಎಲ್ಲ ಓಟ್ಸ್ ರೆಸಿಪಿನ ಒಂದು ವೀಡಿಯೋನಲ್ಲಿ ಶೇರ್ ಮಾಡ್ಕೋತೀನಿ. ಸೊ ದ್ಯಾಟ್ ನಿಮಗೆ ಅದು ಗೊತ್ತಾಗುತ್ತೆ ಓಟ್ಸ್ನ ಯಾವ್ಯಾವ ರೀತಿ ತೊಗೊಳ್ಬೋದು ಅಂತ ಹೇಳಿ. ಹಾಗಾಗಿ ಇವತ್ತು ನಾನು ಸುಮ್ಮನೆ ಹಾಗೆ ನಾರ್ಮಲಾಗಿ ಏನು ಮಾಡ್ಕೋತಾ ಇದ್ದೀನಿ ಅದನ್ನೇ ತೋರಿಸ್ತಾ ಇದ್ದೀನಿ. ಇನ್ನು ಬೇಸಿಂದ ಹಿಡ್ಕೊಂಡು ಓಟ್ಸ್ ಏನು ಮಾಡ್ಕೊಳ್ಳೋದು ಅಂತ ಹೇಳಿ ನಾನೊಂದು ಸಪ್ರೇಟಾಗಿ ವೀಡಿಯೋನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸ್ವಲ್ಪ ಗಟ್ಟಿಯಾಗಿತ್ತು ಅಂತ ಹೇಳಿ ನಾನಿವತ್ತು ಸ್ಕಿಮ್ಡ್ ಮಿಲ್ಕ್ನ ಹಾಕ್ತಾಯಿದ್ದೀನಿ. ಅದಾದಮೇಲೆ ಯಾವ ಫ್ರೂಟ್ ಇರುತ್ತೆ ಮನೇಲಿ ಆ ಫ್ರೂಟ್ನ ನೀವು ಇದಕ್ಕೆ ಸೇರಿಸ್ಕೋಬಹುದು. ನನಗೆ ಅಂದರೆ ಇನ್ನು ಮ್ಯಾಂಗೋ ಸೀಸನ್ ಮುಗಿಯೋಕ್ಕೆ ಬಂದಿತ್ತಲ್ಲ, ಸ್ವಲ್ಪ ಉಳ್ಕೊಂಡಿತ್ತು. ಸರಿ, ಸ್ವಲ್ಪ ಸ್ವೀಟ್ ಕ್ರೇವಿಂಗ್ಸ್ ಏನಾದರೂ ಆ ಥರ ನಿಮ್ಗೆ ಆಗ್ತಾಯಿದ್ರೆ ಈ ಥರ ಟ್ರೈ ಮಾಡಿ, ಟೇಸ್ಟಿಯಾಗಿರುತ್ತೆ. ಆಮೇಲೆ ಮ್ಯಾಂಗೋ ಸೀಸನ್ ಮುಗೀತಲ್ಲ, ಅದಕ್ಕೆ ಇವತ್ತು ನಾನು ಮ್ಯಾಂಗೋನ ಹಾಕ್ಕೊಂಡು ಇವತ್ತು ಓವರ್ನೈಟ್ ಓಟ್ಸ್ನ ಮಾಡ್ಕೋತಾ ಇದ್ದೀನಿ. ಮಿಕ್ಸರ್ ಸೀಡ್ಸು ನಿಮಗೆ ಸಿಕ್ಕರೆ ನೀವು ಆನ್ಲೈನಲ್ಲಿ ನೀವು ತರಿಸ್ಕೋಬೋದು, ಇಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ತುಂಬ ಜಾಸ್ತಿ ಏನು ಪ್ರೈಸ್ ಇರಲ್ಲ. ನೀವು ಒಂದು ಸಣ್ಣ ಚಿಕ್ಕ ಬಾಟ್ಲಷ್ಟು ತರಿಸ್ಕೊಂಡ್ರೆ ಆಲ್ಮೋಸ್ಟ್ ನಿಮಗೆ 1 ಮಂತ್ ವರೆಗೂ ನೀವು ಈಸಿಯಾಗಿ ಅದನ್ನು ತೊಗೊಳಕ್ಕೆ ಶುರು ಮಾಡ್ಬೋದು. ಮಿಕ್ಸ್ ಸೀಡ್ಸ್ ತುಂಬಾ ಹೆಲ್ಪ್ ಮಾಡುತ್ತೆ. ಅದರಲ್ಲಿರುವಂಥ ಒಂದು ನ್ಯೂಟ್ರಿಯೆಂಟ್ಸು ನಿಮಗೆ ಈ ಒಂದು ವೆಯ್ಟ್ ಲಾಸ್ ಜರ್ನಿಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಮಿಂದ ಸಾಧ್ಯ ಆದರೆ ಖಂಡಿತ ತರಿಸ್ಕೊಳ್ಳಿ. ಇನ್ನೇನು ನೀವೇನಾದರೂ ಓವರ್ನೈಟ್ ಓಟ್ಸ್ ತಿನ್ನಬೇಕು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಂತ ಏನಾದರೂ ಪ್ಲ್ಯಾನ್ ಇದ್ದರೆ, ಇಲ್ಲ ಅಂತ ಅಂದರೆ ಅದನ್ನು ನೀವು ಸ್ಮೂತಿ ಕೂಡ ಹಾಕೋಬೋದು.
ಸಲಾಡ್ ಏನಾದರೂ ಮಾಡ್ಕೋತೀರಾ ಅದ್ರ ಮೇಲೆ ಒಂದು ಸ್ಪೂನ್ ಹಾಕ್ಕೊಳ್ಬೋದು. ಅದರಲ್ಲಿ ಎಲ್ಲ ಸೀಡ್ಸ್ ಇರೋದ್ರಿಂದ ನಿಮಗೆ ಒಂದು ಒಳ್ಳೆಯ ವೆಯ್ಟ್ ಲಾಸಲ್ಲಿ ಹೆಲ್ಪು ಕೂಡ ಮಾಡುತ್ತೆ. ನಿಮಗೆ ಸಿಗುವಂಥ ನ್ಯೂಟ್ರಿಯೆಂಟ್ಸ್ ಕೂಡ ಎಲ್ಲ ಸಿಗುತ್ತೆ. ನಿಮಗೆ ಆದರೆ ಖಂಡಿತ ತರಿಸ್ಕೊಳ್ಳಿ. ನಾನು ನೈಟ್ ಏನು ಮಾಡಿರ್ತೀನಿ ಅಂತಂದರೆ ಒಂದು 8 ಟೇಬಲ್ ಸ್ಪೂನಷ್ಟು ಓಟ್ಸ್ನ ಗ್ಲಾಸಲ್ಲಿ ಹಾಕ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತೀನಿ. ಇವಾಗ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಮಾಡ್ತಾ ಇರೋದ್ರಿಂದ 8 ಟೇಬಲ್ ಸ್ಪೂನು 2 ಗ್ಲಾಸ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಹಾಲು, ಮೊಸರು, ಆಮೇಲೆ ಚಿಯಾ ಸೀಡ್ಸು 1 ಸ್ಪೂನ್ ಚಿಯಾ ಸೀಡ್ಸು ಮತ್ತು 1 ಸ್ಪೂನಷ್ಟು ಫ್ಲ್ಯಾಕ್ಸ್ ಸೀಡ್ಸ್ ಹಾಕ್ಕೊಂಡು ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟಿರ್ತೀನಿ. ಇನ್ನು ನಾನು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಒಂದು ಹಾಫ್ ಆನ್ ಅವರ್ ಮುಂಚೆ ಅಷ್ಟೇ ಹೊರಗೆ ಎತ್ತಿಟ್ಕೊತೀನಿ. ಇಲ್ಲ ಕೋಲ್ಡಾಗಿ ಸ್ವಲ್ಪ ತಿನ್ನೋದು ಅವಾಯ್ಡ್ ಮಾಡೋಣ ಅಂಥೇಳಿ. ಇಲ್ಲ ನಿಮಗೆ ಬೇಕು ಅಂತಂದರೆ ಅದನ್ನು ಸ್ಮೂತಿ ಥರ ಮಾಡ್ಕೊಂಡು ಕೂಡ ನೀವು ತೊಗೊಳ್ಬೋದು. ಬ್ರೇಕ್ಫಾಸ್ಟ್ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ, ಬೋರಿಂಗ್ ಕೂಡ ಆಗಿರಲ್ಲ. ಇನ್ನು ಈ ಓವರ್ನೈಟ್ ಓಟ್ಸ್ ತೊಗೊಳ್ಳೋದ್ರಿಂದ ಈಗ ತುಂಬ ದಿವಸಗಳಿಂದ ನಮ್ಮದು ವೆಯ್ಟ್ ಸ್ಟ್ರಕ್ ಆಗಿರುತ್ತೆ, ಅಥವಾ ಕೆಲವ್ರಿಗೆ ಏನಾಗುತ್ತೆ ಫ್ಯಾಟ್ ಲಾಸ್ ಆಗೋದಿಲ್ಲ, ಬಾಡಿಲಿರೋಂಥ ಒಂದು ಬೊಜ್ಜು ಬೇಗ ಕರಗ್ತಾ ಇರಲ್ಲ, ಫ್ಯಾಟ್ ಲಾಸ್, ಇಂಚು ಲಾಸ್ ನಿಮಗೆ ರಿಸಲ್ಟ್ ಸರಿಯಾಗಿ ಸಿಗ್ತಾ ಇಲ್ಲ ಅಂತಂದಾಗ ಬ್ರೇಕ್ಫಾಸ್ಟ್ಗೆ ಈ ಥರದ ಒಂದು ರೆಸಿಪಿಗಳನ್ನು ಟ್ರೈ ಮಾಡಿ. ಈಗ ಆಪ್ಷನ್ಸ್ ತುಂಬ ಇದೆ. ನೀವು ಓವರ್ನೈಟ್ ಓಟ್ಸ್ ತೊಗೋಬೋದು, ಓಟ್ಸ್ ಸ್ಮೂತಿಗಳನ್ನ ತೊಗೋಬೋದು, ಅಥವಾ ಯಾವುದಾದ್ರೂ ಫ್ರೂಟ್ಸ್ ಸ್ಮೂತಿ ತೊಗೋಬೋದು. ವಿತೌಟ್ ಶುಗರ್ ನೀವು ಎಲ್ಲವನ್ನು ತೊಗೊಳ್ಬೇಕಾಗತ್ತೆ. ಬೆಳಗ್ಗೆ ಆದಷ್ಟು ತುಂಬ ಲೈಟಾಗಿ ತಗೊಳ್ಳಿ. ಇಲ್ಲಾಂತಂದರೆ ನೀವು ಎಲ್ಲ ವೆಜಿಟೇಬಲ್ಸ್ನ ಸ್ಟೀಮ್ ಮಾಡಿ ಒಂದು ದೊಡ್ಡ ಬೌಲ್ನಷ್ಟು ಒಂದು ವೆಜಿಟೇಬಲ್ಸ್ನ ತೊಗೋಬೋದು. ವೆಜಿಟೇಬಲ್ಸ್ ಸ್ಟೀಮ್ ಮಾಡೋದು ಇಷ್ಟ ಆಗಲ್ಲ ಅಂತಂದರೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಆ ಥರನೂ ಸ್ವಲ್ಪ ಮೇಲೆ ಸೀಸನಿಂಗ್ ಎಲ್ಲ ಹಾಕ್ಕೊಂಡು ಒಂದು ದೊಡ್ಡ ಬೌಲಷ್ಟು ನೀವು ಬೆಳಗಿನ ಬ್ರೇಕ್ಫಾಸ್ಟ್ಗೆ ತೊಗೋಬೋದು. ಇದನ್ನು ನಿಮಗೆ ಜಸ್ಟ್ 1 ವಾರ ಟ್ರೈ ಮಾಡಿ ನೋಡಿ. ನೀವೇ ಕಮೆಂಟಲ್ಲಿ ಹೇಳ್ತೀರಾ ಎಷ್ಟು ನಿಮಗೆ ಡಿಫ್ರೆನ್ಸ್ ಆಗಿದೆ. ನಾಟ್ ಈವನ್ ನೀವು ಬರೀ ನಾವು ಫ್ಯಾಟ್ ಲಾಸ್ ಅಂತ ನಾನು ಹೇಳ್ತಾ ಇಲ್ಲ, ಫ್ಯಾಟ್ ಲಾಸನ್ನು ಬಿಟ್ಟು ನಿಮಗೆ ಎಷ್ಟೆಲ್ಲ ಹೆಲ್ಪ್ ಆಗುತ್ತೆ ಅಂತಂದರೆ ಸ್ಕಿನ್ನು, ಹೇರು, ನೀವೇ ಹೆಂಗಂದರೆ ನಿಮಗೆ ಆ ಒಂದು ಡಿಫರೆನ್ಸ್ ನಿಮಗೆ ಕಾಣಿಸುತ್ತೆ, ಅಷ್ಟು ಡಿಫ್ರೆನ್ಸ್ ಆಗುತ್ತೆ. ಇನ್ನು ಕೆಲವಷ್ಟು ವೆಜಿಟೇಬಲ್ಸ್ ಎಲ್ಲ ಖಾಲಿಯಾಗಿದ್ದು ಅಂತ ಹೇಳಿ ನಾನು ತರಿಸ್ಕೊಂಡಿದ್ದೆ. ಇದು ಬಂದು ಲೆಟಸ್ಸು, ಬ್ರೋಕೊಲಿ, ಆಮೇಲೆ ನುಗ್ಗೆಕಾಯಿನ ಹಾಗೆ ಕುದಿಸ್ಕೊಂಡು ತಿನ್ನೋಣ ಅಂಥೇಳಿ. ಸ್ಪ್ರಿಂಗ್ ಆನಿಯನ್ನು ನಾನು ಸೂಪ್ಗೆಲ್ಲ ಯೂಸ್ ಮಾಡ್ತಾಯಿರ್ತೀನಿ. ಅದಕ್ಕೆ ಬೀನ್ಸ್ ಅಂತೂ ನಾವು ಕಾಯಮಾಗಿ ಫುಲ್ ಫ್ರಿಜ್ಜಲ್ಲಿ ಇರುತ್ತೆ. ಕ್ಯಾಪ್ಸಿಕಮು, ಇವಾಗ ಬರೇಟೊ ಬೌಲ್ ಮಾಡ್ತಾ ಇರೋದ್ರಿಂದ ಅದಕ್ಕೆ ಏನೇನು ಬೇಕೋ ಅದಷ್ಟನ್ನು ಮಾತ್ರ ತರಿಸ್ಕೊತಾ ಇದ್ದೀನಿ. ಅವಕಾಡೋ, ನಿಮಗೆ ಗ್ರೀನ್ ಕಲರ್ ಅವಕಾಡೋ ಈ ಸಲ ನಾನು ಈ ಥರ ತರಿಸ್ಕೊಂಡಿರೋದು. 2 ಥರ ಬಟರ್ ಫ್ರೂಟ್ ಬರುತ್ತೆ. ಬರೇಟೊ ಬೌಲಲ್ಲಿ ಈ ಒಂದು ಅವಕಾಡೋ ಫ್ರೂಟ್ನ ಸೇರಿಸೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ, ಟ್ರೈ ಮಾಡಿ. ಅದಾದಮೇಲೆ ಬ್ರೇಕ್ಫಾಸ್ಟ್ ಆದಮೇಲೆ ನಾನು ಒಂದು 12-12:30 ಅಷ್ಟು ಟೈಮಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ತೊಗೋತೀನಿ. ಏನಿಲ್ಲ, ಒಂದು 2 ಕ್ಯಾಶ್ಯೂ, 2 ಪಿಸ್ತಾ ಅಷ್ಟೇ ತೊಗೊಳ್ಳೋದು, ಜಾಸ್ತಿನೂ ನಾನು ಇನ್ನೂ ತೊಗೊಳಕ್ಕೆ ಹೋಗಲ್ಲ. ಇನ್ನು ಮಿಡ್ಗೆ ಏನಾದರೂ ಹಸಿವು ಅನಿಸಿದ್ರೆ ಮಾತ್ರ ನಾನು ಈ ಯಾವ ಫ್ರೂಟ್ ಇರುತ್ತೆ ಸ್ವಲ್ಪ ತುಂಬ ಕ್ವಾಂಟಿಟಿ ಕಡಿಮೆ ಮಾಡಿಕೊಂಡು ಫ್ರೂಟ್ನ ತೊಗೋತೀನಿ. ಯೂಸ್ವಲಿ ಏನು ಹಸಿವೆ ಆಗೋದಿಲ್ಲ. ನೀವು ಟ್ರೈ ಮಾಡಿ ನೋಡಿ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಓಟ್ಸ್ ತೊಗೊಂಡು ಒಂದು 2 ದಿವಸ ನೀವು ಟ್ರೈ ಮಾಡಿ. 3rd ಡೇ ನಿಮಗೆ ಏನೂ ಅನಿಸೋದಿಲ್ಲ, ಹಸಿವು ಕೂಡ ಆಗೋದಿಲ್ಲ, ಅಷ್ಟು ಫಿಲ್ಲಿಂಗ್ ಆಗಿರುತ್ತೆ. ಮಧ್ಯಾಹ್ನ ಲಂಚ್ ಬಂದು 1:30-2 ಆ ಥರ ಟೈಮಲ್ಲಿ ಮಾಡ್ತೀನಿ. ಇವತ್ತು ಕೂಡ ನಾನು ಬರೇಟೊ ಬೌಲ್ ತೊಗೊಂಡಿದ್ದೀನಿ. ರೆಸಿಪಿನ ಆಲ್ರೆಡಿ ಶೇರ್ ಕೂಡ ಮಾಡ್ಕೊಂಡಿದ್ದೀನಿ. ಇದನ್ನು ಆಲ್ಮೋಸ್ಟ್ ನಾನು 5 ಡೇಸ್ ತೊಗೋತಾಯಿದ್ದೀನಿ ಫ್ರೆಂಡ್ಸ್. ಬೇರೆ ಯಾವುದೇ ರೆಸಿಪಿ ಶೇರ್ ಮಾಡ್ತಾಯಿಲ್ಲ, ಯಾಕಂದರೆ ಓವರ್ನೈಟ್ ಓಟ್ಸ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಲ್ಲ, ಹಾಗಾಗಿ ಮಧ್ಯಾಹ್ನಕ್ಕೆ ಇದನ್ನು ಮಾತ್ರ ತೊಗೋತಾಯಿದ್ದೀನಿ. ಇನ್ನು ಬಂದುಬಿಟ್ಟು ಈವ್ನಿಂಗ್ ಸ್ವಲ್ಪ ಒಂಚೂರು ಹಸಿವು ಅನ್ನೋಕ್ಕಿಂತನೂ ಸ್ವಲ್ಪ ಏನೋ ಕ್ರೇವಿಂಗ್ಸ್ ಥರ ಆಗ್ತಾಯಿತ್ತು. ಕಿವಿ ಫ್ರೂಟ್ ತರಿಸಿದ್ವಿ, ಬಟ್ ಅದು ಹಣ್ಣೇ ಆಗ್ತಾ ಇರಲಿಲ್ಲ. ಈ ಒಂದು ಸ್ವಲ್ಪ ಹಣ್ಣು ಆ ಥರ ಅನ್ನಿಸ್ತು ಅಂತ ಹೇಳಿ ಕಿವಿ ಫ್ರೂಟ್ನ ಕಟ್ ಮಾಡಿಕೊಂಡು ತುಂಬ ಕಡಿಮೆ ಕ್ವಾಂಟಿಟಿ ಕಿವಿ ಫ್ರೂಟ್ನ ತೊಗೋತಾ ಇದ್ದೀನಿ. ಇದು ನಿಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡೋಕ್ಕೆ, ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡೋಕ್ಕೆ ಈ ಒಂದು ಹಣ್ಣು ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು. ಸಾಧ್ಯ ಆದರೆ ತಗೊಳ್ಳಿ ಎಲ್ಲ ಥರದ ಫ್ರೂಟ್ಸನ್ನು. ನಾನಿಲ್ಲೊಂದು 2-3 ಪೀಸಷ್ಟು ಕಿವಿ ಫ್ರೂಟ್ನ ತೊಗೊಂಡಿದ್ದೀನಿ ಅಷ್ಟೇ.
ಇದನ್ನೆಲ್ಲ ತಿಂದ್ಕೊಂಡು ಇವಾಗಂತೂ ಪ್ಲ್ಯಾನ್ ಹೇಗಂದರೆ ಆಲ್ಮೋಸ್ಟ್ 8 ಅಂತನೂ ಇಲ್ಲ 7 ಒಳಗಡೆ ನಮ್ಮದು ಡಿನ್ನರ್ ಮುಗಿಸ್ಬೇಕನ್ನೋದು 5 ಡೇಸ್ದು ಪ್ಲ್ಯಾನು. ಇನ್ನು ಅದೇ ಥರ ಫಾಲೋ ಕೂಡ ಮಾಡ್ತಾಯಿದ್ದೀವಿ. ಏನು ನಿಮಗೆ ನೈಟ್ ಹಸಿವು ಅನ್ನಿಸೋದಿಲ್ಲ, ಏನು ಅನ್ಸೋದಿಲ್ಲ. ಒಂದು 2 ದಿವಸ ಅನ್ಸುತ್ತೆ ಅಷ್ಟೇ. 2 ದಿವಸ ಮುಗಿಸ್ಕೊಂಡ್ಮೇಲೆ ನಿಮಗೆ ಅದು ಒಂದು ಹ್ಯಾಬಿಟ್ ಥರ ಆಗಿಬಿಡುತ್ತೆ. ಯಾವುದೇ ಥರದ ಹಸಿವು ಕ್ರೇವಿಂಗ್ಸ್ ಏನೂ ಆಗೋದಿಲ್ಲ. ನಾನು ಡೈಲಿ ಒಂದೊಂದು ಸೂಪ್ಗಳು ಮಾಡೋಣ ಅಂಥೇಳಿ ಆಲ್ರೆಡಿ ನಾನಿವಾಗ 2-3 ಸೂಪ್ನ ಶೇರ್ ಮಾಡ್ಕೊಂಡಿದ್ದೀನಿ ಕೆಲವಷ್ಟು ವೀಡಿಯೋಗಳಲ್ಲಿ. ಮಿಕ್ಸ್ ವೆಜಿಟೇಬಲ್ ಸೂಪು, ಆಮೇಲೆ ಲೌಕಿ ಸೂಪು, ಬಾರ್ಲಿ ಸೂಪ್ ಕೂಡ ನಾನು ಶೇರ್ ಮಾಡಿದ್ದೀನಿ ಅಂದ್ಕೋತೀನಿ. ಇನ್ನು ಇವತ್ತು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು ಕ್ಯಾರೆಟ್ ಟೊಮೆಟೊ ಸೂಪು. ಬರೀ ಕ್ಯಾರೆಟ್ ಸೂಪ್ ಮಾಡೋಣ ಇಲ್ಲ ಬರೀ ಟೊಮೆಟೊ ಸೂಪ್ ಮಾಡೋಣ ಅಂದ್ಕೊಂಡೆ. ಬಟ್ ಸರಿ ಕ್ಯಾರೆಟು ತುಂಬ ಇತ್ತು, ಕ್ಯಾರೆಟ್ ಟೊಮೆಟೊ ಸೇರಿಸಿ ಸೂಪ್ ಮಾಡೋಣ ಅಂಥೇಳಿ ಇವತ್ತು ಕ್ಯಾರೆಟ್ ಟೊಮೆಟೊ ಸೂಪ್ ಮಾಡಿಕೊಂಡೆ. ಟೇಸ್ಟ್ ಅಂತೂ ಅಮೇಜಿಂಗ್ ಆಗಿತ್ತು ಫ್ರೆಂಡ್ಸ್. ನೀವು ಒಂದ್ಸಲಿ ಟ್ರೈ ಮಾಡಿ, ಅಷ್ಟು ಟೇಸ್ಟಿಯಾಗಿರುತ್ತೆ. ರೆಸ್ಟೋರೆಂಟ್ ಥರನೇ ತಿಕ್ಕಾಗಿ ತುಂಬ ಟೇಸ್ಟಿಯಾಗಿ ಬಂದಿತ್ತು. ನಾನೇನು ಮಾಡಿಲ್ಲ, ಸಿಂಪಲ್ಲಾಗಿ ಕ್ಯಾರೆಟ್ ಮತ್ತು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು 3 ವಿಸಲ್ ಮಾಡ್ಕೊಳ್ಳಿ ಸಾಕು, ಅದು ಚೆನ್ನಾಗಿ ಬೇಯುತ್ತೆ. ಇನ್ನು ಅದು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳಿ ಎರಡನ್ನು. ಆಮೇಲೆ ಒಂದು ಕಡಾಯಿ ಅಥವಾ ಏನೋ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ತುಂಬ ಚಿಕ್ಕದಾಗಿ ಕಟ್ ಮಾಡಿರೋಂಥ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಅದಾದಮೇಲೆ ಇದೇನು ನೀವು ಗ್ರೈಂಡ್ ಮಾಡಿರ್ತೀರಲ್ಲ, ತುಂಬ ಫೈನ್ ಪೇಸ್ಟಾಗಿ ಮಾಡ್ಕೊಳ್ಳಿ ಗ್ರೈಂಡ್ನ. ಆ ಪೇಸ್ಟ್ನ ಆ ಒಂದು ಪ್ಯಾನ್ಗೆ ಹಾಕಿ ಒಂದು 3 to 4 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡಿ. ಅದನ್ನು ಫಸ್ಟು ಬಾಯ್ಲ್ ಮಾಡಬೇಕು. ಬಾಯ್ಲ್ ಆದಮೇಲೆ ನೀವು ಬ್ಲ್ಯಾಕ್ ಪೆಪ್ಪರ್ ಪೌಡರು ಅಥವಾ ಸೀಸನಿಂಗ್ ಏನು ಹಾಕ್ತೀರಾ ಅದು ನಿಮಗೆ ಬಿಟ್ಟಿರೋದು. ನೀವೆಷ್ಟು ಅದನ್ನು ಬಾಯ್ಲ್ ಮಾಡ್ತೀರಾ ಅಷ್ಟು ತಿಕ್ಕಾಗಿ ಬರುತ್ತೆ. ನಿಮಗೆ ತಿಕ್ನೆಸ್ ಹೇಗೆ ಬೇಕು, ಕನ್ಸಿಸ್ಟೆನ್ಸಿ ಹೇಗೆ ಬೇಕು ಹಾಗೆ ಇಟ್ಕೋಬೋದು. ಸ್ವಲ್ಪ ತೆಳುವಾಗಿ ಇಷ್ಟಪಡ್ತಾಯಿದ್ರೆ ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ತೆಳುವಾಗಿ ಕೂಡ ಮಾಡ್ಕೋಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಟೈಮ್ ಇಲ್ಲ ಅನ್ನೋರು ನೀವು ಮಧ್ಯಾಹ್ನಕ್ಕೆ ಇದನ್ನು ಬಾಯ್ಲ್ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ಈವ್ನಿಂಗ್ ಒಂದು 5 ಮಿನಿಟ್ಸಲ್ಲಿ ಈ ಸೂಪ್ ಅಂತೂ ರೆಡಿ ಆಗುತ್ತೆ. 7 ಗಂಟೆ ಒಳಗಡೆ ನಿಮಗೆ ಡಿನ್ನರ್ ಮುಗಿಸ್ಬೇಕು ಅನ್ನೋ ಒಂದು ಪ್ಲ್ಯಾನ್ ಇದ್ದರೆ ಈ ಥರ ಒಂದು ಸೂಪ್ನ ಟ್ರೈ ಮಾಡಿ. ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. 5 ದಿವಸದಲ್ಲಿ ನಮಗಂತೂ ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಕ್ತು ಅಂದರೆ, ಇವಾಗ ನಾನು ಡಿಸ್ಕಂಟಿನ್ಯೂ ಮಾಡ್ತಾ ಇರೋದು ಫಂಕ್ಷನ್ ಇದೆ ಅನ್ನೋ ಕಾರಣಕ್ಕೆ, ಇಲ್ಲಾಂದರೆ ನನಗೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಕೊಡ್ತಾಯಿತ್ತು ಅಂದರೆ ಕಂಟಿನ್ಯೂಸ್ ಎಷ್ಟು ದಿವಸ ಮಾಡಿದ್ರೂ ಬೋರ್ ಆಗೋಲ್ಲ, ಆ ಥರ ಇತ್ತು. ಮತ್ತು ನಾನು ನೆಕ್ಸ್ಟ್ ಚಾಲೆಂಜನ್ನ ತೊಗೊತೀನಲ್ಲ, ಆವಾಗ ಪ್ರತಿಯೊಂದು ಸೂಪ್ ರೆಸಿಪಿ ಆಗಿರ್ಬೋದು ಅಥವಾ ಓಟ್ಸ್ ರೆಸಿಪಿ ಪ್ರತಿಯೊಂದನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಈ ಒಂದು ಚಾಲೆಂಜಲ್ಲಿ ನನಗೆ ಅಷ್ಟೊಂದು ಶೇರ್ ಮಾಡೋಕ್ಕಾಗಿಲ್ಲ, ಬಟ್ ನೆಕ್ಸ್ಟ್ ಚಾಲೆಂಜಲ್ಲಿ ಖಂಡಿತವಾಗೂ ಶೇರ್ ಮಾಡ್ಕೋತೀನಿ. ಸೂಪ್ ಅಂತೂ ಅಮೇಜಿಂಗ್ ಆಗಿ ಬಂದಿತ್ತು. ಅದಕ್ಕೆ ಮೇಲೆ ಸೀಸನಿಂಗ್ ಹಾಕ್ಕೊಂಡು ನಾನಿವತ್ತು ಒಂದು ಬೌಲಷ್ಟು ಸೂಪನ್ನ ತೊಗೊಂಡಿದ್ದೀನಿ. ಅದರ ಜೊತೆಗೆ ಸೊಪ್ಪು ಪಲ್ಯ, ಒಂಚೂರು ಸೊಪ್ಪು ಪಲ್ಯ ಮಾಡಿದ್ದೆ. ಸ್ವಲ್ಪ ಬೇಳೆ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಅದನ್ನು ಕೂಡ ತೊಗೊಂಡು ಅದರ ಜೊತೆಗೆ ಈ ಸೂಪನ್ನ ತೊಗೊಂಡೆ. ನೈಟ್ ಡಿನ್ನರ್ಗೆ ತೊಗೊಂಡಿರೋದು ಇದಷ್ಟೇ. 5 ದಿವಸ ಸೂಪನ್ನೇ ತೊಗೊಳ್ಳೋ ಪ್ಲ್ಯಾನು, ಹಾಗಾಗಿ ಸೂಪ್ ತೊಗೋತಾ ಇದ್ದೀನಿ. ಆಲ್ಮೋಸ್ಟ್ ಇವಾಗ 3 kg ಕಮ್ಮಿ ಆಗಿದ್ದೀನಿ ಅಂತ ನಾನು ತೋರಿಸಿದ್ದೀನಿ. 21 ಡೇಸಲ್ಲಿ ಎಷ್ಟು ಕಡಿಮೆ ಆಗಿದೆ ಅಂತ ಎಂಡ್ ಆಫ್ ದ ಡೇ ನಾನು ತೋರಿಸ್ತೀನಿ ರಿಸಲ್ಟು. ಡಿನ್ನರ್ ಈ ಥರ ಆಗಿತ್ತು. ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ಲಾಗಿ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.